ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ನೀವು ಬನ್ನಿ. ಅದೃಷ್ಟ ಲಕ್ಷ್ಮೀ ಕೋಟೆ ಎಲ್ಲ ಬರುತ್ತೆ. ಏನು ಬರುತ್ತೆ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಬರೋದು ಬಂದಿದ್ದೀವಿ. ದರ್ಶನ ಆಯಿತು. ತೋಟಕ್ಕೆ ಹೋಗಿದ್ದು, ಹಿಂದೆಗಡೆ ತೋಟ ಇತ್ತು, ಅದು ಕೂಡ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ, ನೋಡ್ಕೊಳ್ಳಿ. ಬ್ಯಾಗ್ ಸರಿ ಇಲ್ಲ, ಮರ ಕಟ್ಟೋದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಏನು ಮಾಡ್ತಿದ್ದೀರಾ? ಇವತ್ತು ಸಂಡೇ ಮಾರ್ನಿಂಗು ತುಂಬ ಮಳೆ ಬರೋ ಥರ ಆಗಿದೆ, ಮೋಡ ಎಲ್ಲ ಮುಚ್ಚಿದೆ. ಸೊ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಇದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀವಿ. ಯಾವ ಟೆಂಪಲ್ ಅಂತ ಹೇಳಿದ್ರೆ ಕಾಟೇರಮ್ಮ ಕಂಬಳಿಪುರಕ್ಕೆ ಹೋಗೋಣ ಅಂತ ಇದ್ದೀವಿ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ರೆಡಿ ಆಗೋಣ ಅಂತ ಇದು ಮಾಡ್ತಾಯಿದ್ದೀನಿ. ಯೋಚನೆ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡು ಬರ್ತೀನಿ ಅಂತ ಹೇಳಿದಾಳೆ. ಯಾಕೆ ಇವತ್ತು ಭಾನುವಾರ, ಮೋಡ ಬೇರೆ ತುಂಬ ಮೋಡಿಯಾಗಿದೆ, ಮೋಡ ಮುಚ್ಚಿದ ವಾತಾವರಣ. ನೈಟ್ ಕೂಡ ಮಳೆ ಬಂದಿದೆ. ಸೊ ಆದ್ರೂ ಹೊರಡಬೇಕು ಅಂತ ಡಿಸೈಡ್ ಮಾಡಿದ್ವಿ, ಹೊರಡ್ತಾ ಇದ್ದೀವಿ. ಸೊ ನೋಡಿ, ಮಳೆ ಬಂದು ಎಲ್ಲ ನಿಂತಿದೆ ನಿನ್ನೆ. ಈಗ ಏನು ಮಾಡೋದಪ್ಪ ಅಂತಂದರೆ ಜಸ್ಟ್ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ವ್ಲಾಗ್ ನೋಡೋಣ. ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ? ನನ್ನ ಕಡೆಯಿಂದ ಒಂದು ಸ್ಮಾಲ್ ವ್ಲಾಗು. ಸೊ ನಾನು ಈಗ ಫ್ರೆಶ್ ಅಪ್ ಆಗಿ ಹೊರಡ್ತೀನಿ. ಇದಾದ ನಂತರ ನಿಮಗೆ ಅಲ್ಲಿ ಹೋಗ್ಬಿಟ್ಟು ಕಂಪ್ಯೂಟರ್ಗೆ ಹೋಗ್ಬಿಟ್ಟು ನಾನು ನಿಮಗೆ ವೀಡಿಯೋ ಹಾಕ್ತೀನಿ. ಸೊ ಫುಲ್ ವಾಚ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ನಾವು ಕಂಬಳಿಪುರ ಕಾಟೇರಮ್ಮಂಗೆ ಬಂದಿದ್ದೀವಿ. ಎಂಟ್ರೆನ್ಸಲ್ಲೇ ನೋಡಿ ತಾಯಿ ಕಾಟೇರಮ್ಮ ಯಾವ ಥರ ದರ್ಶನ ಕೊಡ್ತಾ ಇದ್ದಾಳಂತೆ. ಇದು ಕಾಯಿ ಕಟ್ಟೋ ಮರ ಇದು ನೋಡಿ. ಇಲ್ಲೇ ಬಂದು ಎಲ್ಲರೂ ಜನಗಳೆಲ್ಲ ರೌಂಡ್ ಆಗ್ತಾ ಇರ್ತಾರೆ. ಎಷ್ಟು ಸುತ್ತು ಹೇಳಿರ್ತಾರೋ ಅಷ್ಟು ಸುತ್ತುತ್ತಾ ಇರ್ತಾರೆ. ಎಷ್ಟು ಹಿಡಿಯೋದು? ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀವಿ. ನೋಡಿ ನಾವು ಇವತ್ತು ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ರೈಸು ಎಲ್ಲದೂರು ನೋಡಿ. ಬೆಲ್ಲೋ ದೀಪ ಹಚ್ಚೋರು ಬೆಲ್ಲೋ ದೀಪ ಹಚ್ತಾರೆ. ನೋಡಿ ನನ್ನ ಫ್ರೆಂಡ್ ಬರ್ತಾವಳೆ ಎಮ್ಮೆ ಥರ ನಡ್ಕೊಂಡು. ಎಲ್ಲ ಹೋಗಿದೆ ವಿಡಿಯೋ ಮಾಡೋಕ್ಕೆ? ಎಲ್ಲ ನೋಡು ಜನ ಹೆಂಗೆ ಸುತ್ತುತ್ತವ್ರೆ ಅಂತ. 101 ರೌಂಡು, 51 ರೌಂಡು ಎಲ್ಲ ತೆಂಗಿನಕಾಯಿ ಹಿಡ್ಕೊಂಡು ಇಷ್ಟು ರೌಂಡ್ಸ್ ಬಂದು. ಸೊ ಅಲ್ಲಿ ಅವರು ಕಾಯಿ ಕಟ್ತಾ ಇದ್ದಾರೆ ಜನ. ನೋಡಿ ಫ್ರೆಂಡ್ಸ್, ಕಂಬಳಿಪುರ ಕಾಟೇರಮ್ಮ ಅಮ್ಮ ಶಕ್ತಿ ಪೀಠ. ನೋಡಿ ನಮ್ಮ ಮಕ್ಕಳು ಹೆಂಗೆ ನಿಂತವ್ರೆ. ಯಾರು ಆಂಟಿಗೆ ಫೋನ್ ಮಾಡ್ತಾ ಇದೀಯಾ? ಐಸ್ ಏನಾರು ತಗೊಂಬರೋಣ ಬಾರ. ತಗೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಬಾರ. ಅವ್ರು ಬರಲಿ. ಮೇಕಪ್ ಹೋಗ್ಬಿಟ್ಟಿದೆ. ಸೊ ಐಸ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಬನ್ನಿ. ನನ್ನ ಫ್ರೆಂಡ್ಗೆ ತುಂಬ ಒಂದು ವಾರದಿಂದ ಡಯಟ್ ಇದ್ದಾಳಂತ. ಇವತ್ತು ಎಲ್ಲ ಚೆನ್ನಾಗಿ ತಿನ್ನಬೇಕು ಅಂತ ಇತ್ತು. ಸೊ ದೇವಸ್ಥಾನಕ್ಕೆ ಬಂದು ಹಿಂದೆ ತೋಟಕ್ಕೆ ಹೋಗೋ, ಅದಕ್ಕೆ ಖುಷಿ ಆದೋ. ತೋಟ ಇಲ್ಲ ಅಂದರೆ ಬೇಜಾರಾಗೋಗ್ತಿತ್ತು. ನಾವು ಪಾನಿಪುರಿ ಚುರುಮುರಿ ತಿನ್ನಕ್ಕೆ ಹೋಗ್ತೀವಿ. ಚುರುಮುರಿ ಇವಳು ಯಾವಾಗಲೂ ತಿಂತಾಳೆ. ನನಗೆ ಬೇಡ, ನನಗೆ ಐಸ. ನಾನು ಮನೇಲಿ ಚುರುಮುರಿ ಮಾರಲ್ಲ. ನಾನು ಐಸು ಮತ್ತೆ ಕಬ್ಬಿ ಜ್ಯೂಸ್ ಬೇಕು. ಗೋಬಿ ಮಂಚೂರಿ 50 ರೂಪಾಯಿ ಅಂತೆ. ಗೋಬಿ ಮಂಚೂರಿ ಫ್ಯಾನ್ ಇವಳು, ಅದು ಕೊಡಿಸ್ತೀನಿ. ಈಗ ಕಬ್ಬಿ ಜ್ಯೂಸ್ ಕುಡಿಯೋಣವಾ? ಐಸ್ ಕೊಡಿಸ್ಬಿಡೋಣ ಇವ್ರಿಗೆ. ಸರಿ ಬಾ. ಫೈನಲಿ ಬಂದು ಐಸ್ ತಿನ್ನೋಣ ಅಂತ ಬಂದಿದ್ದೀವಿ. ನೋಡಿ ಏನೇ ದೇವಸ್ಥಾನ ಖುಷಿ ಆಯ್ತಾ? ಖುಷಿ ಆಯ್ತು ಅಂತ. ಯೂಟ್ಯೂಬ್ ಚಾನಲ್ ಇಲ್ಲ, ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ ಇದೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ಇವಳು ಗೊತ್ತಿಲ್ಲ, ಇವಳು ಇದೇ ಫಸ್ಟ್ ಬಂದಿರೋದು. ಯಾಕಂದ್ರೆ ಹೊಸದಾಗಿ ಓಪನ್ ಮಾಡಿದ್ದೀನಿ. ನೋಡೋಣ. ಬನ್ನಿ, ಇಲ್ಲೆಲ್ಲ ಐಸ್ ಕ್ರೀಮ್ ಜ್ಯೂಸ್ ಎಲ್ಲ ಚೆನ್ನಾಗಿದೆ, ಕಮ್ಮಿ ರೇಟ್ಗೆ ಸಿಗುತ್ತೆ. ಬನ್ನಿ ಓಪನ್ ಮಾಡೋಕ್ಕಾಗ್ತಿಲ್ಲ. ಇನ್ನೂ ಒಬ್ರು ಆಂಟಿ ಇದ್ದಾರೆ, ಅವ್ರು ಬಂದು ಜಾಯ್ನ್ ಆದಾಗ ಮತ್ತೆ ವಿಡಿಯೋ ಮಾಡ್ತೀನಿ. ಬಾಯ್. ಇದು ಬೇಡ, ಆಚೆ ಹೋಯ್ತು. ಕುತ್ಕೊಂತೀನಿ ಇಬ್ರು. ನಂಗೆ ಬೇಡ.
10, 20, 40, 100 ರೂಪಾಯಿ. ನೀನು ಅವ್ರಿಗೆ ಕನ್ಫ್ಯೂಸ್ ಮಾಡಿ ವ್ಯಾಪಾರ. ಮತ್ತೆ ಎರಡು ಹಿಂಗೆ ಇನ್ನೊಂದು ಆಗಿತ್ತಗ ಇದು ಪಿಚ್ಚಂತ ಕೊಡು ಒಂದು. ನೀನು ಯೂಟ್ಯೂಬ್ ಬಿಚ್ಕೊಡು ಒಳಗೆ. ಚೇರ್ ಎಳ್ಕೊಬ ಅಲ್ಲಿ. ಇಲ್ಲಿ ಪ್ರಸಾದ ತಿಂತಾರೆ ಎಲ್ಲರೂ. ಖಾರ ಪೊಂಗಲ್ಲು ಪ್ರಸಾದ ತಿಂತಾ ಇದ್ದಾರೆ ಎಲ್ಲರೂ. ಅದಕ್ಕೂ 20 ರೂಪಾಯಿ ಕೊಡಬೇಕು. ಸರ್ ನಡೀರಿ ಆ ಕಡೆ. ಎಷ್ಟಂತೆ ಏನ್ ಗೊತ್ತಿಲ್ಲ ಮರಿ. ಅವಾಗಲೇ ಪೆಟ್ರೋಲ್ ಹಾಕ್ತಾ ಚೆಲ್ಲ ಹೋಗ್ತಾ ಇತ್ತೆ. ಇನ್ನೊಂದ್ಸಲಿ ಬನ್ನಿ ನೀವು ಬಂದು ಕುಡೀರಿ. ಬೇಕು ಅಂತ ನನ್ನ ಫ್ರೆಂಡ್ಗೆ ಇಷ್ಟ ಫ್ರೆಂಡ್ಸ್ ಬೇಜಾರು ಮಾಡ್ಕೋಬೇಡಿ. ಸೊ ಇಲ್ಲಿಗೆ ನಾವು ಚಿಪ್ಸ್ ತೊಗೊಂಡು ಮುಗೀತು. ಇವಾಗ ನಾವು ಕಡಲೆಪುರಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಕಡಲೆಪುರಿ ಬಂದ್ಬಿಟ್ಟು ಸೇರು 20 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಸೇರು 20 ರೂಪಾಯಿ, ಚೋಚ 30 ರೂಪಾಯಿ, ಟೋಟಲ್ 50 ರೂಪಾಯಿಗೆ ಹಾಕ್ತೀನಿ ಅಂತ ಇದ್ದಾರೆ. ಸೊ ಅದಕ್ಕೆ ಯಾವ ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀವಿ ನಾವು. ಕಡಲೆಪುರಿನ ಯಾವ್ದು ತೊಗೊಳ್ಳೋಣ ಅಂತ. ಅದಾದ ನಂತರ ನಾವು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ರಂಗೋಲಿ ಹಾಕೋದನ್ನ ತಗೊಳ್ಳೋಣ ಅಂತ ಬಂದು ಅದು ನೋಡಿದ್ರೆ ಚಿಕ್ಕದೆಲ್ಲ 20 ಅಂತ ಇದೆ. ನಾವು ಜಾತ್ರೆ ನೋಡಿದಾಗ ಮಾಮೂಲಿ ಮೀಡಿಯಂ ಸೈಜ್ ಎಲ್ಲ 10 ಎಲ್ಲ ಇತ್ತು. ಸ್ಮಾಲ್ ಸೈಜ್ ಎಲ್ಲ 10 ರುಪೀಸ್ ತುಂಬ ಚಿಕ್ಕದು. ಇನ್ನೊಂದು ಸ್ವಲ್ಪ ದೊಡ್ಡದೆಲ್ಲ 50-60 ರೂಪಾಯಿ ಹೇಳ್ತಾ ಇತ್ತು. ಎಷ್ಟಂತೆ? 10 ರೂಪಾಯಿ ಜಾತ್ರೆಲ್ಲ 10. ಜಾತ್ರೆ ಬಂದಿದ್ದೀವಿ ನೋಡಿ. ಕಾಟೇರಮ್ಮ ದೇವಸ್ಥಾನಕ್ಕೆ ಬನ್ನಿ, ಚೆನ್ನಾಗಿದೆ, ಜನ ಎಲ್ಲ ಸೂಪರ್ ಆಗಿದ್ದಾರೆ. ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ. ಬಿಸಿಲಿದೆ, ಸ್ವಲ್ಪ ನೆರಳು ಟೈಮಲ್ಲಿ ಬನ್ನಿ. ನೋಡಿ ನಾವು ಎಂಜಾಯ್ಮೆಂಟ್ಗೋಸ್ಕರ ಬ್ಯಾಕ್ ಸೈಡ್ ಕೊಟ್ಟಿದ್ದು ಒಬ್ಬರಿಗೆ 50 ರೂಪೀಸ್ ತೊಗೊಂಡು ಕೊಡ್ಬೋದು. 50 ರೂಪಾಯಿ. ಸೊ ಫೈನಲಿ ನಾವು ಹಿಂದೆಗಡೆ ಬ್ಯಾಕ್ ಸೈಡು ಮಾವಿನ ತೋಟ ಇದು ದೇವಸ್ಥಾನದಿದೆ. ಅದು ಎಲ್ಲರೂ ಹೋಗ್ಬೋದೋ ಇಲ್ವೋ ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ಮಾಡಬೇಕು ಅಂತ ಹೇಳಿದ್ರು. ಸೊ ಅಲ್ಲಿ ಬಂದಾಗ ಅಲ್ಲೊಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಒಂಚೂರು ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ನಾವು ಮನೆಗೆ ಹೋದ್ರು. ಸೊ ಯಾರು ನನ್ನ